ಫ್ಯಾಮಿಲಿ ಒಬ್ಬರು ಮೆಂಬರ್ ಆಗಿರುವಂಥ ಶ್ರೀ ಅಶೋಕ್ ಪಾಟೀಲ್ ಅವರು ವೆರಿ ಸರ್ಪ್ರೈಸಿಂಗ್ ಇವತ್ತು ಇದ್ದೀರಿ ಜೊತೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ವೇದಿಕೆಯಿಂದ ಕೆಳಗೆ ಕೂತಿರೋ ಎಲ್ಲ ಗಣ್ಯರಿಗೂ ಕೂಡ ಆ್ಯಂಡ್ ಕುಟುಂಬ ವರ್ಗದವ್ರಿಗೂ ನಮಸ್ಕಾರ ಶುರು ಮಾಡ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಶನಾಯ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಸಾರಿ ಆಲ್ಸೋ ಹೇಳಬೇಕು, ತಡ ಮಾಡ್ತೀನಿ ಅಂತ ಹೇಳಿದ್ರಿ ರೆಸ್ಪಾಂಡ್ ಮಾಡೋದ್ರಲ್ಲಿ. ಈ ವಿಷಯದಲ್ಲಿ ತಡ ಮಾಡೋದಕ್ಕೆ ಒಂದು ಕಾರಣವೂ ಇತ್ತು. ಯಾಕಂದರೆ ಈ ಅಮ್ಮ ತೀರ್ಕೊಂಡ ನಂತರ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಕ್ಲೋಸರ್ ಥರ ಫೀಲಿಂಗ್ ಬರ್ತಾ ಇತ್ತು. ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ನಾನು. ಸೊ ಆ ಕಾರಣಕ್ಕೆ ತಡ ಹಾಕ್ತಾ ಇದ್ದೆ. ನಮ್ಮ ಊರಿಗೆ ಹೋಗಿದ್ದಾರೆ ಅಥವಾ ಗೋವಾಗ ಹೋಗಿದ್ದಾರೆ, ಹೀಗೆ ಹೋಗಿದ್ದಾರೆ, ಬರ್ತಾರೆ ಅಂತ ಆ ಥರದ್ದು ಇಟ್ ವಾಸ್ ಈಸಿಯರ್ ಟು ಅಕ್ಸೆಪ್ಟ್ ಇಟ್ ದೆನ್. ಯಾಕಂದರೆ ಶಿ ವಾಸ್ ದ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಅಮ್ಮ. ಸೊ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಯಿತು, ಕ್ಷಮೆ ಇರಲಿ. ಆ್ಯಂಡ್ ಅಫ್ಕೋರ್ಸ್ ಬುಕ್ ಓದಬೇಕು ಅಂತ ಬಹಳ ಕಾತರದಿಂದ ನಾನು ಇದ್ದೀನಿ. ಅಮ್ಮ ಬಗ್ಗೆ ಹೇಳಬೇಕು ಅಂದರೆ ನಾನು ಸಹಜವಾಗಿ ವೆರಿ ಲೋ ಪ್ರೊಫೈಲ್ ಪರ್ಸನ್. ಈ ಥರ ಮಾತಾಡಿ ಅಭ್ಯಾಸನೂ ಇಲ್ಲ. ಭಾಳ ಕಮ್ಮಿ ಜನಕ್ಕೆ ನನಗೆ ಗೊತ್ತು, ನನ್ನ ಪರಿಚಯ. ಅದರಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಟೇಜಲ್ಲಿ ಇರ್ತಾರೆ ಎಲ್ಲರೂ. ಅಮ್ಮ ಬಗ್ಗೆ ಮಾತಾಡಬೇಕಂದ್ರೆ ಅಮ್ಮದು ಒಂದು 3 ಫೆಸೆಟ್ಸ್ ಅಂತ ನಾನು ಶನಾಯ್ ಅವ್ರಿಗೆ ಹೇಳಿದ್ದೆ. ಒಂದು ಕಲಾವಿದರಾಗಿ, ಇನ್ನೊಂದು ಆಸ್ ಎ ಹ್ಯೂಮನ್ ಬೀಯಿಂಗ್, ಆ್ಯಂಡ್ ಮೂರನೇದು ಆಸ್ ಅ ಮದರ್. ಸೊ ಬಹಳ ಮಾತಾಡೋದು, ಜಸ್ಟ್ ಟೇಕ್ ಅ ಫ್ಯೂ ಮಿನಿಟ್ಸ್ ಆಫ್ ಯುವರ್ ಟೈಮ್. ಮಾತಾಡಬೇಕು, ಮಾತಾಡಲಿಲ್ಲ ಅಂದರೆ ತಪ್ಪಾಗ್ಬೋದು ಅನ್ನೋ ಒಂದು ಕಾರಣಕ್ಕೆ saying a few things. It's a little difficult for me. As a actress, as a committed ಕಲಾವಿದೆ ಅಂತ ಒಂದು ಸನ್ನಿವೇಶ ನಾನು ಅದನ್ನು ಶೇರ್ ಮಾಡ್ಕೊಂಡೆ. ಭಾಳ ವರ್ಷ ಹಿಂದೆ ಬಾಗಲೂರು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಭಾಳ ಸಣ್ಣ ಹುಡುಗ ನಾನು. ಐ ವಾಸ್ ಪ್ರಾಬ್ಲಿ 6-7 ಅಷ್ಟೇ ಇದ್ದಿರ್ಬೋದು. ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಅಮ್ಮದು ನಡೀತಾ ಇತ್ತು. ಒಂದು ಹಾಸ್ಪಿಟಲ್ಲಿ ಅಮ್ಮನೂ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು. ಇದು ಅಕ್ಕಿ ಇದು ಮಾಡೋದು ರುಬ್ಬಕ್ಕಲ್ಲಿರುತ್ತಲ್ಲ ಆ ಸೀನ್. ಸೊ ಎಷ್ಟು ಮಗ್ನರಾಗಿದ್ದರು ಅಂದರೆ ನಾನು ಆವಾಗ ತಾನೇ ಬಂದಿದ್ದೆ ಅಮ್ಮ ನೋಡೋಕ್ಕೆ, ಚೆನ್ನೈಯಿಂದ ಬಂದಿದ್ದೆ. ಎಷ್ಟು ಮಗ್ನರಾಗಿದ್ದೆ ಇದರಲ್ಲಿ ಅವರಂದರೆ ಆ ಶೂಟಿಂಗ್ ಇದರಲ್ಲಿ ಆ ಸೀನಲ್ಲಿ ಅದನ್ನು ಹಾಗೆ ಬಿಸಾಕ್ತಾರೆ. ಅದು ಬಿಸಾಕಿದ ಅಫ್ಕೋರ್ಸ್ ನಾನು ಫ್ರೇಮ್ಗೆ ಹೊರಗಿದ್ದೆ. ಅದು ಒಂದು ನನಗೆ ತಲೆಗೆ ಆ ವೇಟ್ಗೆ ಹಳದಿ ಶುರು ಮಾಡಿದೆ. ಇನ್ಸ್ಟೆಂಟ್ ರಿಯಾಕ್ಷನ್ ಅಮ್ಮ ಅಂತಕ್ಕಂಥ ನಿಲ್ಲಿಸ್ಬಿಟ್ಟು ಬಂದು ನನ್ನನ್ನು ಅಟೆಂಡ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಶಾರ್ಟ್ ಮುಗಿಯೋದಕ್ಕೆ ಅವರು ಕದಲಿಲ್ಲ. ಮಗನಾಗಿ ಬಹಳ ಬೇಜಾರು ಮಾಡಿಕೊಂಡೆ. ಆಮೇಲೆ ಹೇಳಿದ್ರು, ಸಾರಿ ತಿಳ್ಕೊಬೇಡ, ಅದು ನನ್ನ ಕಮಿಟ್ಮೆಂಟ್. ಆ ಶಾರ್ಟಲ್ಲಿ ಇದ್ದೆ. ಅದು ಕಂಪ್ಲೀಟ್ ಮಾಡಿದ ನಂತರ ಯಾಕಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ ಲೈಫಲ್ಲಿ ಅವ್ರು ನನ್ನನ್ನೇ. ಬಟ್ ಅದಕ್ಕಿಂತ ಹೆಚ್ಚಾಗಿ ಬಹುಶಃ ಏನಾದರೂ ಪ್ರೀತಿಸಿದ್ರು ಅಂದರೆ ಅದು ಅವರ ಕಲೆನ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಆ ಸಣ್ಣ ವಯಸ್ಸಲ್ಲೇ. ಆ್ಯಂಡ್ ಅದನ್ನು ಆ ಕಮಿಟ್ಮೆಂಟ್ ಟು ಹರ್ ವರ್ಕ್ ಅನ್ನೋದನ್ನು ಬಹುಶಃ ನನ್ನ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಅರಿವಾಯಿತು. ಆ ಪ್ರಯತ್ನದಲ್ಲಿ ಇನ್ನೂ ಇದ್ದೀನಿ. ಸೊ ಇನ್ನು ಆಸ್ ಫಾರ್ ಆಸ್ ಹ್ಯೂಮನ್ ಬೀಯಿಂಗ್ ವ್ಯಕ್ತಿತ್ವ ಬಗ್ಗೆ ಮಾತಾಡಬೇಕಂದ್ರೆ ಅಫ್ಕೋರ್ಸ್ ಎಲ್ಲಿ ಬುಕ್ಕಲ್ಲಿ ಲೋನ್ಲಿ ಬಟ್ ಲೋನ್ಲಿನೆಸ್ ಬಗ್ಗೆ ಬಹಳ ಪ್ರಸ್ತಾಪ ಆಗಿದೆ. ಎಸ್, ವೈಯಕ್ತಿಕವಾಗಿ ಅವರು ಒಬ್ಬಂಟಿತನ ಫೇಸ್ ಮಾಡಿದ್ರು. ಬಟ್ ಅವ್ರು ಯಾವತ್ತೂ ಒಬ್ಬಂಟಿ ಆಗಲಿಲ್ಲ, ಅದೊಂದು ಹೇಳ್ತೀನಿ. ಅದಕ್ಕೂ ಕಾರಣಗಳು ಇತ್ತು. ಎಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ, ಈ ಪ್ರೀತಿನ ಗೆಲ್ಲಿಸಿದ್ದೀನಿ, ಹೀಗೆ ನಾನು ಒಬ್ಬಂಟಿ ಹೆಂಗೆ ಯಾರಾದರೂ ಕರೆಯೋಕ್ಕಾಗುತ್ತೆ? ಅದು ಮುಟ್ಟಾಳ್ತನ ಆಗುತ್ತೆ ಯಾರಾದರೂ ಅಥವಾ ನಾನು ಅದನ್ನು ಭಾವಿಸಿದೆ ಅಂತ. ದಟ್ ವಾಸ್ ಅ ವೆರಿ ನೈಸ್ ಫೀಲಿಂಗ್ ಅಬೌಟ್ ಹರ್. ಶಿ ನೆವರ್ ಲೆಟ್ ಅವರ ಏನು ಅನುಭವಿಸ್ತಾ ಇದ್ರು ದುಃಖ, ಅದನ್ನೇ ಯಾವತ್ತೂ ಹಂಚ್ಕೋತಾ ಇರಲಿಲ್ಲ ಯಾರ ಹತ್ರನೂ. ಖುಷಿನ ಹಂಚ್ಕೋತಾ ಇದ್ರು ಅಫ್ಕೋರ್ಸ್. ಆ್ಯಂಡ್ ಏನೇ ಕಷ್ಟಗಳು ಬಂದ್ರೂ ಸರ್ ಒಂದು 2 ಪಾಯಿಂಟ್ಸ್ ಅವರು ಲಾಸ್ಟ್ 2 ಇಯರ್ಸಲ್ಲಿ 2 ಸತಿ ಹಾಸ್ಪಿಟಲೈಸ್ ಆಗಿದ್ರು. ಮೊದಲನೇ ಸತಿ ದಟ್ ಫಸ್ಟ್ ಟೈಮ್ ಅವರು ಸೀರಿಯಸ್ ಆಗಿ ಅವರ ಹೆಲ್ತ್ ಇಶ್ಯೂ ಆಗಿದ್ದ 2018ರಲ್ಲಿ. ಶಿ ಸ್ಲಿಪ್ಟೆಡ್ ಟು ಕೋಮಾ. ನಾವು ಅಡ್ಮಿಟ್ ಮಾಡಿದ್ವಿ. 2 days ಶಿ ವಾಸ್ ಇನ್ ಕೋಮಾ.
ಆ್ಯಂಡ್ ಇನ್ನೂ ಕಂಪ್ಲೀಟ್ ರೆಕವರ್ ಆಗಿರಲಿಲ್ಲ. ಸೊ ಆವಾಗ ನಾನು ಮತ್ತೆ ಐಸಿಯಲ್ಲಿ ಇದ್ರು ಹಾಸ್ಪಿಟಲಲ್ಲಿ. ಕಾವ್ಯನು ನಾನು ವಿವರ್ 2 ಫ್ಲೋರ್ಸ್ ಕೆಳಗಡೆ ರೂಮ್ ತಗೊಂಡು ವಿವರ್ ಸ್ಟೇಯಿಂಗ್. ಹಾಸ್ಪಿಟಲ್ ಬಿಟ್ಟು ಹೊರಗೆ ಬರಲಿಲ್ಲ 8 ದಿನ ಕಾಲ. ಸಡನ್ ಆಗಿ 12:45 1 ಗಂಟೆ ರಾತ್ರಿಯಲ್ಲಿ ಐಸಿಯು ಫೋನ್ ಬರುತ್ತೆ, ಇಮಿಡಿಯೇಟ್ ಆಗಿ ಅರ್ಜೆಂಟ್ ಆಗಿ ಮೇಲೆ ಬನ್ನಿ. 1 ಗಂಟೆ ಟೈಮಲ್ಲಿ ಆ ಥರ ಏನಾದರೂ ಸುದ್ದಿ ಬಂದರೆ ಅದನ್ನ ಒಂದೇ ಥರ ನಾವು ಯೋಚನೆ ಮಾಡ್ತೀವಿ. ಸೊ ಹೆದರ್ಕೊಂಡು ಇಮಿಡಿಯೇಟ್ ಆಗಿ ನಾವು ಎದ್ದು ಓಡಿದ್ವಿ. ಅಲ್ಲಿ ನೋಡಿದ್ರೆ ಆಕ್ಚುಲಿ ಎದ್ದು ಕೂತಿಲ್ಲ, ಕೂತು ಬಹಳ ಸೀರಿಯಸ್ ಆಗಿ ನನಗೆ ನೈಲ್ ಪಾಲಿಶ್ ಬೇಕು ಅಂತ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತಾಗಲಿಲ್ಲ. ಬಟ್ ಇಟ್ ವಾಸ್ ಹರ್ ಲವ್ ಫಾರ್ ಲೈಫ್, ಜಸ್ಟ್ ಫಾರ್ ಲೈಫ್. ಅದು ಯಾವತ್ತೂ ಅವರು ಲೈಫ್ ನನ್ನನ್ನು ಇಲ್ಲಿ ಟ್ರೀಟ್ ಮಾಡಿದೆ ಅಥವಾ ನನ್ನ ಕಷ್ಟ ನೋಡಿದ್ದೀನಿ ಆ ಥರದ್ದು ಯಾವತ್ತು ಹುಷಾರು ಇದ್ದೇ ಇರ್ತಾರೆ. ಯಾವ ಹ್ಯೂಮನ್ ಬಟ್ ಯಾವತ್ತೂ ಕುಗ್ಲಿಲ್ಲ, ಅದು ಯಾವತ್ತೂ ಅದನ್ನು ಕುಗ್ಲಿಲ್ಲ. ಇನ್ಫ್ಯಾಕ್ಟ್ ಶಿ ವಾಸ್ ಆಲ್ವೇಸ್ ಟ್ರೈಂಗ್ ಟು ಇನ್ಸ್ಪೈರ್ ಅದರ್ಸ್. ಏನೇ ಕಷ್ಟಗಳು ಬಂದ್ರೆ ಯು ಹ್ಯಾವ್ ಟು ಗೆಟ್ ಬಿಯಾಂಡ್ ಇಟ್ ಆ್ಯಂಡ್ ಗೋ. ರಮೇಶ್ ಅವರು ತುಂಬ ಚೆನ್ನಾಗಿ ಹೇಳಿದರು, ಬಿಕಾಸ್ ಇಟ್ಸ್ ಆನ್ ಆಬ್ಸ್ಟಿಕಲ್ ಕೋರ್ಸ್. ದಟ್ ವಾಸ್ ವೆರಿ ವೆರಿ ವೆಲ್ ಆರ್ಟಿಕ್ಯುಲೇಟೆಡ್ ರಮೇಶ್. ಇಟ್ ಇಸ್ ದ ಟ್ರೂತ್ ಆ್ಯಂಡ್ ಶಿ ಯೂಸ್ ಟು ಎಕೋ ಇಟ್ ಮನಿ ಎ ಟೈಮ್. ಬದುಕಿಂತ ಬೆಟ್ಟರ್ ಆಬ್ಸ್ಟಿಕಲ್ ಕೋರ್ಸ್ ಯಾವುದಿಲ್ಲ ಅಂದ್ಬಿಟ್ಟು, ಬಟ್ ಅದನ್ನು ಪಾರ್ ಮಾಡ್ಕೊಂಡು ಹೋಗೋದ್ರಲ್ಲಿ ಇರುತ್ತೆ ಅಂದ್ಬಿಟ್ಟು. ಆ್ಯಂಡ್ ಆಸ್ ಫಾರ್ ಆಸ್ ಅ ಮದರ್ ಇಸ್ ಕನ್ಸರ್ನ್, ವೆಲ್ ಫ್ಯಾಂಟಾಸ್ಟಿಕ್ ಮದರ್, ಮೋರ್ ಅ ಫ್ರೆಂಡ್. ಒಂದೆರಡು ಅವರು ಸಣ್ಣ ವಯಸ್ಸಿಂದ ಹೇಳ್ಕೊಂಡು ಬಂದಿದ್ದು ಹಂಗೆ ಅಚ್ಚುವಾಗಿ ಹಂಗೆ ಉಳಿದು ಬಿಟ್ಟಿದೆ. ಒಂದಂತೂ ಹೇಳೋರು, ಹೆಂಗಸರಿಗೆ ಅಪಾರವಾದ ಗೌರವ ಯಾವತ್ತು ಕೊಡಬೇಕು, ಅದನ್ನು ಯಾವ ಕಾರಣಕ್ಕೂ ಅದರಲ್ಲಿ ತಪ್ಪಬಾರ್ದು ಅಂದ್ಬಿಟ್ಟು. ಅದಕ್ಕೆ ನನ್ನ ಮಗ ಅನ್ನೋದನ್ನ ಇದಕ್ಕೆ ನನಗೊಂದು ಕೆಟ್ಟ ಇದು ಬರುತ್ತೆ ಅಂದ್ಬಿಟ್ಟು. ಸೊ ಐ ಟ್ರೈ ವೆರಿ ಹಾರ್ಡ್ ಆ ನಿಟ್ಟಿನಲ್ಲಿ. ಎರಡನೇದು ಬಂದವರು ಯಾವಾಗಲೂ ಹೇಳೋದು, ಬೆಳೆದಷ್ಟು ತಗ್ಗಿ ನಡಿ, ಅದು ಬಹಳ ಮುಖ್ಯ ಲೈಫಲ್ಲಿ ಅಂತ. ಸೊ ಆ ಮೌಲ್ಯಗಳನ್ನು ಇಟ್ಕೊಂಡು ಫ್ಯಾಮಿಲಿ ವಿ ಹ್ಯಾವ್ ಕಮ್ ಸೊ ಫಾರ್. ಭಾಳ ಮಿಸ್ ಮಾಡ್ತೀನಿ ಅಮ್ಮನ್ನ. ಥ್ಯಾಂಕ್ ಯು ಒನ್ಸ್ ಅಗೇನ್ ಶನಾಯ್ ಆ್ಯಂಡ್ ಅಜಿತ್. ಪ್ರೀತಿಯಿಂದ ಅಜಿತ್ ಕರೆದು ಅಭ್ಯಾಸ. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, 25 ವರ್ಷದ ನಮ್ಮ ಸ್ನೇಹ. ಬಹಳ ವರ್ಷದ ನಂತರ ಒಟ್ಟಿಗೆ ವೇದಿಕೆ, ಅಫ್ಕೋರ್ಸ್ ವೇದಿಕೆ ನಾನು ಹೋಗ್ತಾ ಇರಲಿಲ್ಲ, ಒಟ್ಟಿಗೆ ಬಿಗ್ನೆಸ್ ಗೌರಿ ಅಫ್ಕೋರ್ಸ್. ಆ್ಯಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಮಾಡಿದ್ದಕ್ಕೆ. ಆ್ಯಂಡ್ ಶ್ರೀನಾಥ್ ಅವರು ಅಫ್ಕೋರ್ಸ್ ವೆರಿ ಕ್ಲೋಸ್ ಫ್ರೆಂಡ್ ಅಮ್ಮಗೆ. ಹೋಗೋ ಬಾರೋ ಅಂತ ಕರೀತಾ ಇರೋ ಕೆಲವೊಬ್ಬರಲ್ಲಿ ಶ್ರೀನಾಥ್ ಒಬ್ಬರು. ಆ್ಯಂಡ್ ಅಮ್ಮಗೆ ಬಹಳ ಪ್ರಿಯವಾದಂಥ ರಾಕೆಟ್ ಮೆಡಿಟೇಷನ್ ಇಲ್ಲಿದ್ದಾರೆ. ಥ್ಯಾಂಕ್ ಯು, ಇಟ್ಸ್ ವಂಡರ್ಫುಲ್. ರಮೇಶ್, ಐ ಡೋಂಟ್ ಹ್ಯಾವ್ ಟು ಮೆನ್ಷನ್ ಇಟ್. ಆ್ಯಂಡ್ ಕವಿತಾ ಆ್ಯಂಡ್ ಗೌರಿ ಬಗ್ಗೆ ಅಮ್ಮಗೆ ವಿಶೇಷವಾದಂಥ ಒಂದು ಪ್ರೀತಿ. ಇಬ್ಬರು ವೆರಿ ಸ್ಟ್ರಾಂಗ್, ವೆಲ್ ಇಂಡಿಪೆಂಡೆಂಟ್ ವುಮೆನ್, ಮೋರ್ ಪವರ್ ಟು ದಮ್ ಅಂತ ಯಾವಾಗಲೂ ಅದು ಹೇಳೋರು. ಶಿ ಫೆಲ್ಟ್ ದ ಸೇಮ್ ವೇ ಅಗೇನ್ ಅಬೌಟ್ ಅನದರ್ ವೆರಿ ಡಿಯರ್ ಫ್ರೆಂಡ್, ಭಾವನಾ ಅವ್ರ ಬಗ್ಗೆ, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ದ ಫ್ಯಾಮಿಲಿ. ಸೊ ಆ್ಯಂಡ್ ಅಫ್ಕೋರ್ಸ್ ಇದು ಹೇಳಿದ್ರೆ ಇಟ್ ವಿಲ್ ಬಿ ನಾಟ್ ಕಂಪ್ಲೀಟ್. ಪ್ರತಿಯೊಂದು ಕ್ರಿಸ್ಮಸ್ಗೂ ಅದು ಏನೇ ವರ್ಷದಲ್ಲಿ ಏನೇ ಮಿಸ್ ಮಾಡಿದ್ರು ಆ ಕ್ರಿಸ್ಮಸ್ ದಿನ ಅಂತೂ ಸುಂದರ್ ರಾಜ್ ಅವ್ರ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ, ಅಂಬರೀಷ್ ಅವ್ರ ಜೊತೆ, ಅದೊಂದು ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ತಿರ್ಲಿಲ್ಲ. ಬಹಳ ಲಾಸ್ಟ್ ವರ್ಷಗಳಲ್ಲಿ ಬಹಳ ಮಿಸ್ ಮಾಡಿಕೊಂಡ್ರು ನಿಮ್ಮನ್ನ ಆ್ಯಂಡ್ ಆ ದಿನಗಳನ್ನು. ಬಿಕಾಸ್ ಸರಗೌಂಡವರಿದ್ದಾರೆ, ವೆರಿ ಕ್ಲೋಸ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ.